ನಮಸ್ಕಾರ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ. ಜನನೀ ಜನ್ಮ ಸೌಖ್ಯಾನಾಂ ವರ್ಧದಿ ಕುಲ ಸಂಪದ ಪದವಿ ಪೂರ್ವ ಪುಣ್ಯಾನಾಂ ಲಿಖ್ಯತೆ ಜನ್ಮ ಪತ್ರಿಕ. ಒಬ್ಬ ಮನುಷ್ಯನ ಜೀವನದಲ್ಲಿ ಗ್ರಹಚಾರ ದೋಷವು ಅತಿ ಮುಖ್ಯವಾದುದು. ಗ್ರಹಚಾರಗಳು ಶುಭ ಫಲಗಳನ್ನು ಅಶುಭ ಫಲಗಳನ್ನು ಕೊಡ್ತಕ್ಕಂಥ ಗ್ರಹಚಾರವಾಗಿರುತ್ತೆ. ಎಲ್ಲವೂ ಕೂಡ ಭಗವದಾಜ್ಞೇಯ ಭಗವದ್ ಕೈಂಕರ್ಯ ರೂಪಂ. ಅವನ ಆಜ್ಞೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಕೂಡ ಅಲ್ಲಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರನೇ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಭಗವದಾಜ್ಞೇಯ ಭಗವದ್ ಕೈಂಕರ್ಯ ರೂಪಂ ಅವನ ಮೇಲೆ ಭಾರವನ್ನು ಹಾಕಿ ಜೀವನವನ್ನು ಮಾಡ್ತಕ್ಕಂಥದ್ದು. ಇದರಲ್ಲಿ ಗ್ರಹಚಾರ ಅಂತಕ್ಕಂಥದ್ದು ಅತಿ ಮುಖ್ಯವಾದುದು. ಈ ಗ್ರಹಚಾರವನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸಿದ್ಧಾಂತ ಸಂಹಿತೆ ಓರ ಎಂಬ ತ್ರಿಸ್ಕಂಧ ರೂಪವಾಗಿರುತ್ತೆ. ಈ ಸಿದ್ಧಾಂತದ ಸಂದರ್ಭದಲ್ಲಿ ಗ್ರಹಗಳ ಕಕ್ಷಾ ಮಾರ್ಗ ಇತ್ಯಾದಿ ಗಣನೀಯ ತರ್ಕ ಪರಿಗಣನೆಯಾಗಿರುತ್ತೆ. ಸಂಹಿತಾ ಸ್ಕಂದದಲ್ಲಿ ಗ್ರಹಣ, ಗ್ರಹಾದಿಗಳು, ಹೋರ ಸ್ಕಂದದಲ್ಲಿ ಮಾನವನ ಜನನ ಕಾಲದಲ್ಲಿರತಕ್ಕಂಥ ಗ್ರಹ ನಕ್ಷತ್ರ ಲಗ್ನಾದಿಗಳಿಂದ ಅವರುಗಳಿಗಾಗುವ ಶುಭ ಅಶುಭ ಫಲಗಳನ್ನು ನಿರೂಪಿಸುತ್ತೆ. ಹೋರ ಸ್ಕಂದದಲ್ಲಿ ನಿರೂಪಿಸಿರುವಂತೆ ಗ್ರಹಗಳಿಂದಾಗುವ ಶುಭಾಶುಭ ಫಲಗಳನ್ನು ತಿಳಿತಕ್ಕಂಥದ್ದೇ ಜಾತಕ, ನಕ್ಷತ್ರ, ಜೊತೆಗೆ ಲಗ್ನ, ಜೊತೆಗೆ ರಾಶಿ, ಈ ರಾಶಿ ಫಲ. ಈ 2025 ದ್ವಾದಶ ರಾಶಿಗಳಿಗೆ ಯಾವ ರೀತಿ ಫಲಗಳು ಉಂಟಾಗತ್ತೆ, ಗುರು ಯಾವ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾರೆ, ಶನಿ ಯಾವ ಸ್ಥಾನದಲ್ಲಿ ಯಾವ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ, ಶನಿಯ ಫಲಾಫಲಗಳೇನು, ಬೃಹಸ್ಪತಿಯ ಫಲಾಫಲಗಳೇನು, ನಿಮ್ಮ ಜಾತಕಗಳಿಗೆ ಅನುಗುಣವಾಗಿ ರಾಶಿ ಫಲ ಹೇಗಿರುತ್ತೆ, 2025 ಶುಭಾಶುಭ ಫಲಗಳನ್ನು ಎಷ್ಟೆಷ್ಟು ನೀವು ಸ್ವೀಕರಿಸ್ತೀರಿ, ನಿಮ್ಮ ಜೀವನ ಹೇಗಾಗತ್ತೆ, ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳು ಹೇಗಿರುತ್ತೆ, ಆರೋಗ್ಯ ಭಾಗ್ಯ ಅಂತಕ್ಕಂಥದ್ದು ಹೇಗಿರುತ್ತೆ, ಚಂದ್ರಮ ಮನಸ್ಸೋ ಜಾತಃ ಅಂದರೆ ನಿಮ್ಮ ಮನಸ್ಸು ಯಾವ ರೀತಿ ಇರುತ್ತೆ, ಮತ್ತು ನಿಮ್ಮ ಮನಸ್ಸಿನಲ್ಲಿ ಮನಕ್ಲೇಶ ಅಂತಕ್ಕಂಥದ್ದು ಯಾವಾಗ ಆಗತ್ತೆ, ಈ 2025ರಲ್ಲಿ ಶುಭ ಫಲಗಳು ನಿಮಗೆ ಎಷ್ಟು, ಅಶುಭ ಫಲಗಳು ನಿಮಗೆ ಎಷ್ಟು, ಇವೆಲ್ಲವನ್ನೂ ಕೂಡ ತಿಳಿತಕ್ಕಂಥದ್ದೇ ಈ ರಾಶಿ ಫಲ. ಈ ರಾಶಿ ಫಲದಲ್ಲಿ 12 ರಾಶಿಗಳು ಇರುತ್ತೆ. ಈಗ ಒಂದೊಂದು ರಾಶಿಯವರೆಗೂ ಒಂದೊಂದು ಫಲಗಳನ್ನು ನಾವು 2025ರಲ್ಲಿ ಏನೆಲ್ಲ ಫಲಗಳು ಬರುತ್ತೆ ಈ ಒಂದು ರಾಶಿಗಳಿಗೆ ನೋಡೋಣ. ಸಿಂಹರಾಶಿ. ಈ ಸಿಂಹರಾಶಿಯವರಿಗೆ 2025 ವರ್ಷ ಭವಿಷ್ಯ ಹೇಗಿದೆ ಅಂತ ನಾವು ಗಮನವನ್ನು ಕೊಟ್ಟಾಗ ಅಧಿಕಾರಿಗಳಿಂದ ಪ್ರಶಂಸೆ, ಭಾಗ್ಯಸ್ಥಾನದಲ್ಲಿ ನಿಮಗೆ ಅನುಕೂಲಗಳು ಹೆಚ್ಚಾಗಿ ಆಗಿರುತ್ತೆ. ಆದರೆ ಈಗ ಕರ್ಮಸ್ಥಾನದಲ್ಲಿ ಗುರು ವೃಷಭದಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾರೆ. ಬಹಳಷ್ಟು ಅನುಕೂಲಗಳನ್ನು ಪಡೆದಿದ್ದೀರಾ. ಅತಿ ಆಸೆ ಅಂತಕ್ಕಂಥದ್ದು ನಿಮಗೆ ಶರೀರದಲ್ಲಿ ಉತ್ಪತ್ತಿ ಆಗತ್ತೆ. ಆದರೆ ನಿಮಗೆ ಗೊತ್ತೇ ಇಲ್ಲ ಯಾವಾರ ನಮಗೆ ಒಳ್ಳೆಯ ದಿನ, ಯಾವತ್ತೂ ನಾವು ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು ಅನ್ನೋದು ನಿಮಗೆ ಮನಸ್ಸಿಗೆ ಬರಲ್ಲ. ಆದರೆ ಶುಭ ವಾರಗಳನ್ನು ಹೇಳ್ತೀನಿ. ಭಾನುವಾರ, ಸೋಮವಾರ, ಮಂಗಳವಾರ, ಗುರುವಾರ ನೀವು ಯಾವುದೇ ಕೆಲಸವನ್ನು ಮಾಡಿದ್ರೆ ಅನುಕೂಲಗಳನ್ನು ನೀವು ಪಡಿತೀರ. ಹಾಗೆ ಶುಭರತ್ನವನ್ನು ನಾವು ನೋಡಿದಾಗ ಬಹಳಷ್ಟು ಜನ ಅಂದ್ಕೊಂಡಿರ್ತಾರೆ ನಾನೊಂದು ರಿಂಗ್ ಹಾಕೋಬೇಕು. ನನಗೆ ಯಾವುದು ಶುಭರತ್ನ? ಮಾಣಿಕ್ಯ ಮತ್ತು ಹವಳ ಮತ್ತು ಪುಷ್ಪರಾಗ
ಈ 3 ರತ್ನಗಳನ್ನು ನೀವು ಧಾರಣೆಯನ್ನು ಮಾಡಬಹುದು. ಜೊತೆಗೆ ಯಾವ ಬಣ್ಣದ ಬಟ್ಟೆಯನ್ನು ನಾನು ಧರಿಸಬೇಕು ಅಂತಕ್ಕಂಥದ್ದು ಬಹಳಷ್ಟು ಜನಕ್ಕಿರುತ್ತೆ. ಕೆಂಪು ಮತ್ತು ಹಳದಿ, ಬಿಳಿ ಮತ್ತು ಹಸಿರನ್ನು ನೀವು ಧಾರಣೆಯನ್ನು ಮಾಡ್ಕೋಬಹುದು. ಇನ್ನು ಶುಭ ದಿಕ್ಕು ಯಾವುದು? ನಿಮಗೆ ಪೂರ್ವ. ಬೇರೆ ದಿಕ್ಕಿಗೆ ಹೋದಾಗ ನಾನಾ ರೀತಿಯ ಸಮಸ್ಯೆಗಳಾಗತ್ತೆ. ಹೀಗೆ ವರ್ಷ ಭವಿಷ್ಯವನ್ನು ನಾವು ನೋಡಿದಾಗ ಕರ್ಮಸ್ಥಾನದಲ್ಲಿ ಗುರು ಇದ್ದಾನೆ, ಬಹಳಷ್ಟು ಅನುಕೂಲಗಳನ್ನು ಈಗಾಗಲೇ ಕೊಟ್ಟಿದ್ದಾನೆ. ಏಕಾದಶಕ್ಕೆ ಗುರು ಅಂತಕ್ಕಂಥವನು ಬರ್ತಾನೆ ಮಿಥುನ ರಾಶಿಗೆ. ಆದರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಗುರು ಏಕಾದಶದಲ್ಲಿ ಫಲಪ್ರಾಪ್ತಿ ಶುಭ ಫಲವನ್ನು ಕೊಟ್ಟರೂ ಸಹಿತ ನಿಮಗೆ ಶನಿ ಇರ್ತಕ್ಕಂಥದ್ದು ಸಪ್ತಮ ಸ್ಥಾನದಲ್ಲಿ. ಆ ಸಪ್ತಮ ಸ್ಥಾನದಲ್ಲಿ ಶನಿ ಅಂತಕ್ಕಂಥವರು ಇರೋದರಿಂದ ನಿಮ್ಮ ರಾಶಿಗೆ ಅಧಿಪತಿ ರವಿ ಆಗ್ತಾನೆ. ಶನಿ ಕುಂಭರಾಶಿಯಲ್ಲಿ ಸ್ವಕ್ಷೇತ್ರದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಅಷ್ಟಮಕ್ಕೆ ವರ್ಷದ ಅರ್ಧ ಭಾಗದಲ್ಲಿ ಬರ್ತಾನೆ. ಆದರೆ ಶನಿಯಿಂದ ಬಹಳಷ್ಟು ತೊಂದರೆಯನ್ನು ನೀವು ಅನುಭವಿಸಲೇಬೇಕಾಗತ್ತೆ. 2025ರಲ್ಲಿ ಮೇಲಾಧಿಕಾರಿಗಳಿಂದ ತೊಂದರೆ ತಾಪತ್ರಯಗಳನ್ನು ಅನುಭವಿಸಬೇಕಾಗತ್ತೆ, ಕಿರುಕುಳಗಳನ್ನು ಅನುಭವಿಸಬೇಕಾಗತ್ತೆ, ಸೇವಕರಿಂದ ತೊಂದರೆಗೆ ಒಳಗಾಗಬೇಕಾಗತ್ತೆ, ಕುಟುಂಬದಿಂದ ನಾನಾ ರೀತಿಯ ಸಮಸ್ಯೆಗಳನ್ನು ಅನುಭವಿಸಬೇಕಾಗತ್ತೆ. ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಇಲ್ಲ ಅಂದರೆ ನಾನಾ ರೀತಿಯ ಸಮಸ್ಯೆಗಳಿಂದ ಈ ವರ್ಷದಲ್ಲಿ ಬಹಳಷ್ಟು ನಷ್ಟಗಳನ್ನು ಅನುಭವಿಸಬೇಕಾಗತ್ತೆ. ಎಚ್ಚರಿಕೆ ವಹಿಸಿ. ನಿಮ್ಮ ಜಾತಕದ ಪ್ರಕಾರ ಏನಾದರೂ ಶುಭ ಫಲಗಳು ಬರ್ತಕ್ಕಂಥ ಗ್ರಹಗಳ ದಶೆ ಅಂತಕ್ಕಂಥದ್ದು ಏನಾದರೂ ನಡೆದರೆ ಮಾತ್ರ ನೀವು ಬಚಾವಾಗಲಿಕ್ಕೆ ಸಾಧ್ಯ. ಇಲ್ಲ ಅಂದರೆ ಈ ನಾನಾ ರೀತಿಯ ಸಮಸ್ಯೆಗಳು ಶನಿಯಿಂದ ಅಂತಕ್ಕಂಥದ್ದು. ಯಾಕೆ ಅಂತ ಅಂದರೆ ಶನಿ ನಿಮಗೆ ಶತ್ರುಗ್ರಹವಾಗಿ ಪರಿವರ್ತನೆಯಾಗ್ತಾರೆ. ಸ್ವಕ್ಷೇತ್ರದಲ್ಲಿ ಇದ್ದಾರೆ, ಮೀನಕ್ಕೆ ಬರ್ತಾರೆ, ಗುರು ಬಲಹೀನನಾಗ್ತಾನೆ. ಏಕಾದಶದಲ್ಲಿದ್ದರೂ ಕೂಡ ಬಲಹೀನನಾಗ್ತಾನೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲ ಅಂತ ಅಂದರೆ ನಾನಾ ರೀತಿಯ ಸಂಕಟಗಳನ್ನು ಅನುಭವಿಸಬೇಕಾಗತ್ತೆ. ಹಾಗಾದರೆ ಗುರುಗಳೇ, ನಮಗೆ ಯಾವುದೂ ಕೂಡ ಶುಭ ಫಲ ಅಂತಕ್ಕಂಥದ್ದೇ ಇಲ್ವಾ? ಸೈಟ್ ತಗೋಬೇಕು, ಭೂಮಿ ತಗೋಬೇಕು, ಮನೆ ತಗೋಬೇಕು, ಇದೆಲ್ಲ ಆಗತ್ತಾ? ಖಂಡಿತವಾಗಿ ಆಗತ್ತೆ. ಭೂಮಿ ಯೋಗ ಅಂತಕ್ಕಂಥದ್ದಿದೆ, ವಾಹನ ಯೋಗ ಅಂತಕ್ಕಂಥದ್ದಿದೆ, ಬಹಳಷ್ಟು ವಸ್ತ್ರ ಆಭರಣಗಳನ್ನು ನೀವು ಖರೀದಿ ಮಾಡ್ತಕ್ಕಂಥ ಒಂದು ಶುಭ ಯೋಗಗಳಿದೆ. ಆದರೆ ನಿಮ್ಮ ಜಾತಕಗಳನ್ನು ಪರಿಗಣನೆಯನ್ನು ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡುವುದು ತುಂಬ ಉತ್ತಮ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಆದರೆ ಈ ಶನಿ ಇಷ್ಟೆಲ್ಲ ತೊಂದರೆಯನ್ನು ಕೊಡ್ತಾನೆ ಅಂತಂದರೆ ಏನು ಮಾಡಬೇಕು? ಪವಮಾನ ಹೋಮವನ್ನು ಮಾಡಿ ನೀವೇ ಕೂತು ಪ್ರತ್ಯೇಕವಾಗಿ ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ಪ್ರತ್ಯೇಕವಾಗಿ ಕೂತು ನೀವು ಪವಮಾನ ಹೋಮವನ್ನು ಆಚರಣೆಯನ್ನು ಮಾಡಿ. ನಿಮ್ಮ ಜಾತಕದ ಪ್ರಕಾರ ನಿಮ್ಮ ನಕ್ಷತ್ರ, ನಿಮ್ಮ ಪಾದ, ನಿಮ್ಮ ರಾಶಿಗೆ ಸಂಕಲ್ಪವನ್ನು ಮಾಡಿ, ನಿಮ್ಮ ಗೋತ್ರಕ್ಕೆ ಸಂಕಲ್ಪವನ್ನು ಮಾಡಿ, ಪ್ರತ್ಯೇಕವಾಗಿ ಹೋಮ ಹವನವನ್ನು ಆಚರಣೆಯನ್ನು ಮಾಡಿ, ಪೂರ್ಣಾಹುತಿಯನ್ನು ಮಾಡಿ, ಅದರಲ್ಲಿ ಬರ್ತಕ್ಕಂಥ ರಕ್ಷೆಯನ್ನು ಪ್ರತಿನಿತ್ಯ ಹಣೆಯಲ್ಲಿ ಧರಿಸ್ಕೊಳ್ತಕ್ಕಂಥ ಕೆಲಸ. ಜೊತೆಗೆ ಆಂಜನೇಯನ ಮುಖದಲ್ಲಿ ಅಥವಾ ಬಾಲದಲ್ಲಿ ಇಟ್ಟಿರ್ತಕ್ಕಂಥ ಸಿಂಧೂರವನ್ನು ಧಾರಣೆಯನ್ನು ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಆಗ ಬಹಳಷ್ಟು ಅನುಕೂಲಗಳು ನಿಮಗೆ ಪ್ರಾಪ್ತಿಯಾಗತ್ತೆ. ಆಂಜನೇಯನಿಗೆ ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಒಳ್ಳೆಯದಾಗಲಿ.